ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಅನುಸರಿಸದೆ ವಕೀಲರೊಬ್ಬರ ವಿರುದ್ಧ ಬಿಳಿಕೆರೆ ಠಾಣಾ ಇನ್ಸ್ಪೆಕ್ಟರ್ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಠಾಣಾಧಿಕಾರಿ ಲೋಲಾಕ್ಷಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹುಣಸೂರು ವಕೀಲರು ನ್ಯಾಯಾಲಯದ ಕಲಾಪದಿಂದ ಹೊರಗೆ ಉಳಿದು ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹುಣಸೂರಿನ ಹಿರಿಯ ವಕೀಲ ವಿಜಿ ಮುರಳೀಧರ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ವಿಷ್ಣುವರ್ಧನ್ ವಕೀಲರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿದರೂ ಸಹ ಪ್ರತಿಫಲ ಸಿಗಲಿಲ್ಲ. ದಸ್ತಾವೇಜು ಬರಹಗಾರರು ಆಗಿರುವ ವಕೀಲ ವಿಜಿ ಮುರಳೀಧರ್ ಅವರು ತಾಲೂಕು ಬಿಳಿಕೆರೆ ಹೋಬಳಿಯ ಜೀನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬರಿಗೆ ಸೇರಿದ ಭೂಮಿಯನ್ನು 2024 ಆಗಸ್ಟ್ 10ರಲ್ಲಿ ಕಾನೂನು ರೀತ್ಯ ನೋಂದಣಿ ಮಾಡಿಸಿಕೊಟ್ಟಿದ್ದಾರೆ. ನಂತರದಲ್ಲಿ ಇದೇ ಭೂಮಿಯನ್ನ ಮಾಲೀಕರು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಈ ಭೂಮಿಗೆ ಸಂಬಂಧಿಸಿದಂತೆ ಜೀನಹಳ್ಳಿ ಗಿರೀಶ್ ನಾಯ್ಕ ಬಿನ್ ಮಹದೇವ ನಾಯ್ಕ ಅವರು 2025 ಮೇ 30ರಂದು ಮಧ್ಯಾಹ್ನ 3 ಗಂಟೆಯಲ್ಲಿ ಬಿಳಿಕೆರೆ ಠಾಣೆಗೆ ವಕೀಲ ಮುರಳೀಧರ್ ಸೇರಿದಂತೆ 4 ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ದಾಖಲಾತಿ ಸೃಷ್ಟಿಸಿ ಮಾರಾಟ ಮಾಡಿಸಿದ್ದಾರೆ ಎಂದು ವಕೀಲ ಮುರಳೀಧರ್ ವಿರುದ್ಧ ದೂರು ನೀಡಿದ್ದಾರೆ. PI ಅವರು ಒಂದು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ವಿಚಾರ ಏನು ಅಂತಂದರೆ, ಅದರಲ್ಲಿ ವಿಜಿ ಮುರಳೀಧರ್ ಅವರು ಒಂದು ಕ್ರಯಪತ್ರವನ್ನು ಬರೆಸಿದ್ದಾರೆ. ಕ್ರಯಪತ್ರ ಮಾರಾಟದಲ್ಲಿ ಇವರು ಕೇವಲ ಸ್ಟ್ರೈಕ್ ಪತ್ರ ದಸ್ತಾವೇಜು ಬರಹಗಾರ ಅಡ್ವೊಕೇಟು ದಸ್ತಾವೇಜನ್ನು ವಿಕ್ಲಂಗಾರರಾಗಿ ಬರೆದು ರಿಜಿಸ್ಟರ್ ಮಾಡಿಸ್ಬೇಕು. ಪೊಲೀಸರು ಏನು ಕೇಸ್ ಹಾಕಿದ್ದಾರೆ ಅಂದರೆ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ಈ ಕಂಪ್ಲೇಂಟ್ನಲ್ಲಿ ಆ ವಕೀಲರ ಮೇಲೆ ಸೃಷ್ಟಿ ಮಾಡಿರೋದಕ್ಕೆ ಯಾವುದೇ ಮೆಟೀರಿಯಲ್ಸ್ ಕೊಟ್ಟಿಲ್ಲ, ಫಿರ್ಯಾದಿದಾರ ಇವರು ಅದಕ್ಕೆ ಭಾಗಿಯಾಗಿಲ್ಲ, ಆದರೂ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂತ ಹೇಳಿ ನಾವು DYSP ಅವ್ರನ್ನ ಭೇಟಿ ಮಾಡಿ ನ್ಯಾಯಾಲಯದಿಂದ ಹೊರಬಿಡೋದು ಸ್ವಯಂ ಪ್ರೇರಿತರಾಗಿ ಇಲ್ಲಿವರೆಗೆ ಮಾತಾಡಿ ಈಗ ಮಧ್ಯಾಹ್ನದಲ್ಲಿ SP ಸಾಹೇಬರು ಬಂದಿದ್ದರು. ಅವರು ನಮಗೆ ನಾಳೆವರೆಗೆ ಟೈಮ್ ಕೊಡಿ, 2 ದಿನ ಟೈಮ್ ಕೇಳಿದ್ರು. ನಮ್ಮ ಮೇಲೆ ಆಗಲ್ಲ, ನಾವು ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾಳೆ ಸಂಜೆವರೆಗೆ ಅವರು ಟೈಮ್ ಕೊಟ್ಟಿದ್ದಾರೆ. ಸದರಿ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಸಸ್ಪೆಂಡ್ ಮಾಡ್ತಾರೆ. ಅಲ್ಲಿವರೆಗೆ ಈ ಒಂದು ಸುಳ್ಳು ಪ್ರಕರಣವನ್ನು ನಿರಪರಾಧಿ ವಕೀಲರ ಮೇಲೆ ದಾಖಲು ಮಾಡಿರೋದನ್ನು ಖಂಡಿಸುತ್ತಾ ನಾಳೆಯೂ ಸಹ ನ್ಯಾಯಾಲಯದಿಂದ ಹೊರಗುಡಿಯ ಒಂದು ತೀರ್ಮಾನವನ್ನು ನಮ್ಮ ಸಂಘ ಹೊರತಾಗಿದೆ. ನಾಳೆಯೂ ಸಹ ಮನೆ SP ಅವರು ಆ ಅಧಿಕಾರಿಯ ಮೇಲೆ ಕ್ರಮವನ್ನು ಜರುಗಿಸಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ PCR ಫೈಲ್ ಮಾಡೋ ಮುಖಾಂತರ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಂಘವು ತೀರ್ಮಾನವನ್ನು ಕೈಗೊಂಡಿದೆ. ಏನು ಯಾವ ಇದು ಪ್ರಕಾರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಪಾಲಿಸದೆ ಇರುವ ಕಾರಣ ಗಾಳಿಗೆ ತುಳಿದು ವಕೀಲರ ಮೇಲೆ ಏಕಾಏಕಿ ಸುಳ್ಳು ಪ್ರಕರಣ ದಾಖಲು ಮಾಡಿರೋದು ಕಾನೂನಿನಲ್ಲಿ ಒಪ್ಪತಕ್ಕದ್ದಲ್ಲ, ಅದು ಖಂಡನೀಯ. ಇದೇ ವಿಚಾರ ಮೇಲೆ SP ಅವರು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಅಲ್ಲ ಸರ್, SP ಅವರು ಏನು ಹೇಳಿದ್ರು ಈ ಬಗ್ಗೆ? SP ಅವರು ನಮಗೆ 2 ದಿನ ಟೈಮ್ ಕೊಡಿ, ನಾನು ಆಕ್ಷನ್ ತಗೋತೀನಿ. ಮೇಲ್ನೋಟಕ್ಕೆ ನೀವು ಹೇಳ್ತಾ ಇರೋದು ಸರಿ ಇದೆ, ಇಲ್ಲಿ ಲೋಪ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ 2 ದಿನ ಟೈಮ್ ಕೇಳಿದರೆ ನಮಗೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅವರಿಗೆ ನಾಳೆ ಸಂಜೆ ಗಂಟ ಗಡುವು ನೀಡಿ ನಾವು ನಮ್ಮ ಸಂಘ ತಿಳಿಸಿ ಅವರಿಗೆ ಬಂದಿದ್ದರೆ ಅವ್ರ ವಿರುದ್ಧ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ. ಹೌದು ಹೌದು, ಅಂದರೆ ಇದು ರದ್ದಾಗಬೇಕು, FIR ರದ್ದು ಕೇಳ್ತಾ ಇರೋಣ. ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿರುವ ಪೊಲೀಸ್ ಠಾಣೆಯ PI ಅವರ ಮೇಲೆ ಸಸ್ಪೆಂಡ್ ಮಾಡಬೇಕು. ಏನು ಮಾಡದ ವ್ಯಕ್ತಿಯ ಹಿರಿಯ ವಕೀಲರ ಮೇಲೆ ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಅಹವಾಲು ಮತ್ತು ಮನವರಿಕೆ.